ಅವನ್ ಕಾಡಿನ ಮಧ್ಯ ನಿಂತು ಪಂಜುರ್ಲಿ ಅಂತ ಒಂದು ಬಾರಿ ಕೂಗ್ತಾನೆ. ಕೆಲವು ಸೆಕೆಂಡ್ ಮೌನ, ಆದ್ರೆ ಕೆಲವು ಸೆಕೆಂಡ್ ಆದ್ಮೇಲೆ ಒಂದು ವಾಯ್ಸ್ ಬರುತ್ತೆ. ಅದನ್ನ ಕೇಳಿ ಅವನ ಮೈ ಜುಮ್ ಅನ್ಸುತ್ತೆ. ಕರಾವಳಿಯ ಒಂದು ಚಿಕ್ಕ ಊರು. ಆ ಚಿಕ್ಕ ಊರಿನ ಕೊನೆಯಲ್ಲಿ ಒಂದು ಹಳೆಯ ದೈವದ ಕಟ್ಟೆ. ಆ ದೈವದ ಕಟ್ಟೆ ಹಿಂದೆಗಡೆ ದಟ್ಟವಾದ ಕಾಡುಗಳು. ಹಿರಿಯರು ಯಾವಾಗ್ಲೂ ಒಂದು ಮಾತು ಹೇಳ್ತಿರ್ತಾರೆ, ಸೂರ್ಯ ಮುಳುಗಿದ ತಕ್ಷಣ ಆ ಕಾಡಿನೊಳಗಡೆ ಯಾವತ್ತೂ ಹೋಗ್ಬೇಡಿ ಅಂತ. ಆದ್ರೆ ವಿಕಾಸ್ಗೆ ಇದೆಲ್ಲ ಮೂಢನಂಬಿಕೆ. ಒಂದ್ ರಾತ್ರಿ ಅವನ್ ಬೈಕ್ ಕೂಡ ಕೆಟ್ಟಿತ್ತು. ಸಮಯ ಬಂದ್ಬಿಟ್ಟು ಒಂದು 11:45 ಆಗಿರುತ್ತೆ. ಅಂಡ್ ಯಾವ್ದೇ ರೀತಿ ಸಿಗ್ನಲ್ ಸಿಗಲ್ಲ, ಅಲ್ಲಿ ಯಾರಿಗೂ ಕಾಲ್ ಮಾಡೋಕ್ಕೂ ಆಗಲ್ಲ. ಅವ್ನ್ ಮನೆಗೆ ಹೋಗ್ಬೇಕು ಅಂದ್ರೆ ಕಾಡಿನ ದಾರಿನ ಶಾರ್ಟ್ ಕಟ್ ರೂಟ್ ಆಗಿರುತ್ತೆ. ಫ್ಲಾಶ್ ಲೈಟ್ ಆನ್ ಮಾಡ್ಕೊಂಡು ಸ್ವಲ್ಪ ದೂರ ಹಂಗೆ ಕಾಡು ದಾರಿನ ಅಲ್ಲಿ ಹೋಗ್ತಾರೆ. ಸಡನ್ ಆಗಿ ಯಾರೋ ಹಿಂದೆಗಡೆ ನಡ್ಕೊಂಡ್ ಬರ್ತಿರೋ ತರ ಶಬ್ದಗಳು ಕೇಳಿಸ್ತಾ ಇರುತ್ತೆ ಅವನ್ಗೆ. ಆ ವಿಕಾಸ್ ಹಿಂದೆ ತಿರುಗಿ ನೋಡ್ತಾನೆ, ಅಲ್ಲಿ ಯಾರು ಕೂಡ ಇರ್ಲಿಲ್ಲ. ಸೊ ಓಕೆ, ಮತ್ತೆ ನಡ್ಕೊಂಡು ಹೋಗ್ತಾರೆ. ಈಗ ಮತ್ತೆ ಅದೇ ಸೌಂಡು, ಯಾರೋ ಹಿಂದೆಗಡೆ ನಡ್ಕೊಂಡ್ ಬರ್ತಿರೋ ತರ. ಸರಿ ಅಂತ ಹೇಳ್ಬಿಟ್ಟು ಮತ್ತೆ ತಿರುಗಿ ನೋಡ್ತಾನೆ, ಮತ್ತೆ ಯಾರು ಇಲ್ಲ. ಆ ಬಾರಿ ಶಬ್ದ ತುಂಬಾ ಹತ್ತಿರದಿಂದ ಬರ್ತಿರೋ ತರ ಸೌಂಡ್ ಬರ್ತಿತ್ತು. ಅವ್ನ್ ಭಯದಿಂದ ಒಂದ್ ಸೆಕೆಂಡ್ ಅಲ್ಲೇ ನಿಂತ್ಕೊಂತಾನೆ. ಹಿರಿಯರು ಒಂದ್ ಮಾತು ಹೇಳಿದ್ನ ನೆನೆಸ್ಕೊಂತಾನೆ, ಭಯವಾದಾಗ ಪಂಜುರುಳಿ ಹೆಸರನ್ನು ನೆನಪಿಸ್ಕೊ ಅಂತ. ವಿಕಾಸ್ ನಿಧಾನವಾಗಿ ಹೇಳ್ತಾನೆ, ಪಂಜುರುಳಿ. ಎಲ್ಲ ಮೌನ, ಏನು ಸೌಂಡೇ ಬರ್ತಿರಲ್ಲ. ಅವ್ನ್ ಮತ್ತೆ ಪಂಜುರುಳಿ ಅಂತ ಜೋರ ಕೂಗ್ತಾನೆ. ಆದ್ರೆ ಈ ಬಾರಿ ಕಾಡಿನ ಆಳದಿಂದ ಒಂದು ಗಂಭೀರವಾದ ಧ್ವನಿ ಕೇಳಿಸುತ್ತೆ. ಆಗ ಈ ವಿಕಾಸ್ ಮುಖದಲ್ಲಿ ತುಂಬಾನೇ ಭಯ ಶುರುವಾಯ್ತು. ಒಂದ್ ನಿಮಿಷ, ಈ ವಿಷಯ ನಿಮ್ಗೆ ಹೇಳ್ಬೇಕು. ಈ ತರ ಒಂದು ಸ್ಟೋರೀಸ್, ಡಿವೈನ್ ಮತ್ತೆ ಮಿಸ್ಟೀರಿಯಸ್ ಸ್ಟೋರೀಸ್ ನಾನು ಯೂಟ್ಯೂಬ್ ನಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಬಯೋದಲ್ಲಿ ಲಿಂಕ್ ಹಾಕಿದ್ದೀನಿ, ಯೂಟ್ಯೂಬ್ ಲಿಂಕ್, ಹೋಗಿ ಸಬ್ಸ್ಕ್ರೈಬ್ ಆಗಿ. ಅಲ್ಲೇ ಎಲ್ಲಾ ರೀತಿ ಸ್ಟೋರೀಸ್ಗಳು ಕಂಟಿನ್ಯೂ ಆಗುತ್ತೆ. ಮೈ ಜುಮ್ ಅನ್ಸುತ್ತೆ, ಗೂಸ್ ಪಂಪ್ಸ್ ಬರಬೇಕು, ಆ ರೀತಿ ಇರ್ತಾವ ಸ್ಟೋರೀಸ್ಗಳು. ಸೊ ಓಕೆ, ಕಥೆ ಕಂಟಿನ್ಯೂ ಮಾಡೋಣ. ಯಾಕಂದ್ರೆ ಆ ಧ್ವನಿ ಕಾಡಿನೊಳಗಿಂದ ವಾಪಸ್ ಬಂದಿತ್ತು. ತುಂಬಾನೇ ಮೈ ಜುಮ್ ಅನ್ಸುತ್ತೆ. ಫ್ಲಾಶ್ ಲೈಟ್ ನ ಆ ದಿಕ್ಕಿಗೆ ಒಂದ್ಸಲ ಬಿಡ್ತಾನೆ. ಏನು ಕಾಣಿಸ್ತಿರ್ಲಿಲ್ಲ, ಆದ್ರೆ ಅವ್ನ್ ಒಂದೊಂದು ಕಾಣಿಸುತ್ತೆ. ಒಂದು ದೊಡ್ಡದಾದ ಪಾದ ಗುರುತುಗಳು ನೆಲದ ಮೇಲೆ ಕಾಣಿಸ್ತವೆ. ವಿಕಾಸ್ ಅಲ್ಲಿಂದ ಎದ್ನೋ ಬಿದ್ನೋ ಅಂತ ಓಡಕ್ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ವಿಚಿತ್ರ ಏನ್ ಗೊತ್ತಾ, ಅವನು ಅಲ್ಲಿಂದ ಓಡ್ಬೇಕಾದ್ರೆ ಮುಂಚೆ ಹೆಂಗಿತ್ತು ಆ ದಾರಿ ಆ ಥರ ಇರಲಿಲ್ಲ, ತುಂಬಾನೇ ಚೇಂಜಸ್ ಆಗಿತ್ತು. ಸೊ ಅವನು ಯಾವುದು ದೇವ್ರನ್ನ ಅಂದ್ರೆ ಪಂಜುರ್ಲಿ ದೇವನ ನಂಬ್ತಿರ್ಲಿಲ್ವೋ, ನಂಬಿಕೆಯನ್ನೇ ಇಟ್ಟಿರ್ಲಿಲ್ವೋ, ಆ ದೈವ ಅವನಿಗೆ ಹೇಗೆ ಕಾಣಿಸುತ್ತೆ, ಹೇಗೆ ನಂಬೋ ಥರ ಮಾಡುತ್ತೆ ಅನ್ನೋದು ಸಂಪೂರ್ಣವಾಗಿ ಪಾರ್ಟ್ 2 ನಲ್ಲಿ ಬಿಡ್ತೀನಿ. ಸೊ ಹೊಸಬ್ರಾಗಿದ್ರೆ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಅಂಡ್ ಇದೇ ರೀತಿ ಹೊಸ ಹೊಸ ಸಸ್ಪೆನ್ಸ್ ಅಂಡ್ ಡಿವೈನ್ ಸ್ಟೋರೀಸ್ ಅಂಡ್ ಮಿಸ್ಟೀರಿಯಸ್ ಎಲ್ಲ ಕೂಡ ಬರುತ್ತೆ. ಪಾರ್ಟ್ 2 ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು.